ಪ್ರೀತಿಯ ಮಿತ್ರರಿಗೆ ಮಧುಮಾಲಾ ಧ್ವನಿಸಿರಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಕ್ಷಮೆಯ ಧರಿತ್ರಿ ಸಂಚಿಕೆ 128. ಇದ್ದಕ್ಕಿದ್ದಂತೆ ಬದಲಾದ ಪುಟ್ಟ ಅಮರ್ನ ಮಾತಿನ ವರಸೆ ಕ್ಷಮಾಳನ್ನು ದಿಗ್ಭೂಢಳನ್ನಾಗಿಸಿತ್ತು. ಇಲ್ಲ ಅಮ್ಮ, ಅವರು ನನ್ನ ಅಪ್ಪ ಅಲ್ಲ. ಅಮರ್ನ ಮಾತುಗಳನ್ನು ಕೇಳಿ ಒಮ್ಮೆಲೆ ಬೆಚ್ಚಿದ ಕ್ಷಮ ನಿಂತಲ್ಲೇ ಸ್ತಬ್ಧಳಾಗಿ ಯಾವುದೋ ಯೋಚನೆಯಲ್ಲಿ ಮುಳುಗಿದಳು. ಇವನಿಗೆ ಸತ್ಯ ಹೇಗೆ ತಿಳಿಯಿತು? ಮನೆಯಲ್ಲಿ ಕೆಲಸ ಮಾಡುವವರು ಯಾರಾದರೂ ಹೇಳಿರಬಹುದೇ? ಇಲ್ಲ, ಖಂಡಿತ ಹಾಗೆ ಆಗಿರಲಿಕ್ಕೆ ಸಾಧ್ಯ ಇಲ್ಲ. ಯಾರೂ ಈ ವಿಷಯವನ್ನು ಅಮರ್ಗೆ ತಿಳಿಸಕೂಡದು. ಅವನೆದುರಿನಲ್ಲಿ ಅವನಿಗೆ ಸಂಬಂಧಪಟ್ಟ ಯಾವ ವಿಷಯವನ್ನು ಮಾತನಾಡಬಾರದು ಅಂತ ಭಾಷೆ ತೆಗೆದುಕೊಂಡಿದ್ದೇನೆ. ಅವರಾರೂ ನನ್ನ ಮಾತನ್ನು ಮೀರುವವರಲ್ಲ ಅನ್ನೋ ನಂಬಿಕೆ ನನಗಿದೆ. ಅಂದ ಮೇಲೆ ಕೃಷ್ಣನೇ ಏನಾದರೂ? ಇಲ್ಲ, ಅವರೆಂತಕ್ಕೆ ಹೇಳ್ತಾರೆ? ಅಮ್ಮ ಬಾ, ಇಲ್ಲಿ ನೋಡು, ಆ ಮನುಷ್ಯ ಏನು ಮಾಡಿದ್ದಾರೆ ಅಂತ. ಅಮರ್ ಕ್ಷಮಾಳ ಸೆರಗಿಡಿದು ಎಳೆಯಲಾರಂಭಿಸಿದನು. ತಕ್ಷಣ ತನ್ನ ಯೋಚನಾ ಲಹರಿಯಿಂದ ಹೊರಬಂದ ಕ್ಷಮ, ಪುಟ್ಟ, ಪದೇ ಪದೇ ಆ ಮನುಷ್ಯ ಅನ್ಬೇಡ. ಅವರು ನಿನ್ನ ಅಪ್ಪ. ಕೊಂಚ ದೊಡ್ಡ ದನಿಯಲ್ಲಿಯೇ ಹೇಳಿದ್ದಳು. ಅಮರ್ನ ಮಾತು ಕ್ಷಮಾಳಿಗೆ ಕೋಪ ತರಿಸುತ್ತಿದೆ ಎಂದು ಅವಳ ಮಾತಿನಿಂದಲೇ ತಿಳಿಯುತ್ತಿತ್ತು. ಮತ್ತಿನ್ನೇನಮ್ಮ, ಅವರು ನನಗೆ ಚಿತ್ರ ಬಿಡಿಸೋದಕ್ಕೆ ಹೆಲ್ಪ್ ಮಾಡ್ತೀನಿ ಅಂತ ಕರೆದು ನನ್ನ ಚಿತ್ರದ ಮೇಲೆಲ್ಲ ನೀರು ಚೆಲ್ಲಿ ಹಾಳು ಮಾಡಿದ್ದಾರೆ. ನಾಳೆ ಏನಾದರೂ ನಾನು ಅದನ್ನ ಸ್ಕೂಲಲ್ಲಿ ತೋರಿಸ್ಲಿಲ್ಲ ಅಂದರೆ ಟೀಚರ್ ಕೈಲಿ ಬೈಸ್ಕೋಬೇಕು ಗೊತ್ತಾ? ಅದನ್ನ ಬಿಡಿಸೋದಕ್ಕೆ ನಾನು 2 days ತಗೊಂಡಿದ್ದೆ. ಈಗ ಏನು ಮಾಡಲಿ ಹೇಳು? ಪುಟ್ಟ ಪುಟ್ಟ ಕೈಗಳಿಂದ ಕಣ್ಣೊರೆಸಿಕೊಂಡು ಅಪ್ಪನ ವಿರುದ್ಧ ಅಮ್ಮನಲ್ಲಿ ದೂರು ಹೇಳಿದನು. ಓ, ಅದಕ್ಕ ನಿನಗೆ ಅಪ್ಪನ ಮೇಲೆ ಕೋಪ ಬಂದಿರೋದು? ಅಳಬೇಡ. ಎಂತಕ್ಕೆ ಹೀಗೆ ಮಾಡಿದ್ರಿ ಅಂತ ಅಪ್ಪನನ್ನೇ ಕೇಳೋಣ ಬಾ. ಕ್ಷಮ ಅಮರ್ನೊಂದಿಗೆ ತನ್ನ ಕೋಣೆಯತ್ತ ಹೆಜ್ಜೆ ಹಾಕಿದಳು. ಕೃಷ್ಣ ಹಾಳಾದ ಚಿತ್ರಪಟವನ್ನು ಕೈಯಲ್ಲಿ ಹಿಡಿದು ಅದನ್ನು ಹೇಗಾದರೂ ಸರಿಪಡಿಸಬಹುದೇ ಎಂದು ನೋಡುತ್ತಿದ್ದನು. ಏನ್ರಿ ನೀವು, ಅವನ ಚಿತ್ರವನ್ನೆಲ್ಲ ಹಾಳು ಮಾಡಿಬಿಟ್ಟಿರಂತಲ್ಲ. ನಾನು ಬಿಡಿಸಿಕೊಡೋಣ ಅಂತ ಅಂದರೆ ನನಗೂ ಸಮಯವಿಲ್ಲ. ಪಾಪ, ನಾಳೆ ಅವನ ಟೀಚರ್ ಕೈಯಲ್ಲಿ ಮಾತು ಕೇಳಬೇಕಾಗ್ತದೆ. ನಿಮಗೆ ಅಷ್ಟು ತಿಳಿಯುವುದಿಲ್ವಾ? ಮೈ ಮೇಲೆ ಪ್ರಜ್ಞೆ ಇಲ್ಲದವರಂತೆ ನಡೆದುಕೊಳ್ತೀರಲ್ಲ. ಕ್ಷಮ ಪೂರ್ವಾಪರ ಯೋಚಿಸದೆ ಮಗನಿಗಾಗಿ ಗಂಡನನ್ನು ತರಾಟೆಗೆ ತೆಗೆದುಕೊಂಡಳು. ತನ್ನ ಪರಿಸ್ಥಿತಿ ತಿಳಿದು ಇವಳು ಈ ರೀತಿ ಮಾತನಾಡುತ್ತಿದ್ದಾಳಲ್ಲ ಎಂದು ಅವನಿಗೂ ಅವಳ ಮಾತಿನಿಂದ ಬೇಸರವಾಯಿತು. ಕ್ಷಮ, ನಾನೇನು ಬೇಕು ಅಂತ ಮಾಡಲಿಲ್ಲ. ಏನೋ ಕೈ ತಪ್ಪಿಂದ ಹೀಗೆ ಆಗೋಯ್ತು. ನಿನ್ನ ಮಗನ ಮಾತು ಕೇಳಿಕೊಂಡು ನನ್ನ ಮೇಲೆ ರೇಗ್ತೀಯಾ? ಕಷ್ಟಪಟ್ಟು ಮಾತನಾಡುತ್ತಿದ್ದ ಕೃಷ್ಣ ತೊದಲುತ್ತಲೇ 1-2 ಮಾತುಗಳನ್ನು ಹೇಳಿದನು. ಮೊದಲೇ ಕೃಷ್ಣನ ಮೇಲೆ ಕೋಪಗೊಂಡಿದ್ದ ಅಮರ್ ಅಮ್ಮನ ಮೇಲೆ ರೇಗುತ್ತಿದ್ದ ಕೃಷ್ಣನ ಬಳಿ ಬಂದವನೇ, ನೀನು ನನಗೆ ಚಿತ್ರ ಬಿಡಿಸಿಕೊಡದೇ ಇದ್ರೂ ಪರವಾಗಿಲ್ಲ. ನನ್ನ ಅಮ್ಮನಿಗೆ ಏನೂ ಹೇಳಬೇಡ. ಅವಳಿಗೆ ಬೈದರೆ ನಾನು ಸುಮ್ಮನಿರೋದಿಲ್ಲ ಎಂದು ಆವೇಶದಿಂದ ಮಾತನಾಡಿದನು. ಅವನ ಧ್ವನಿ ಮುದ್ದಾಗಿದ್ದರೂ ಅವನು ಹೇಳಿದ ದಾಟಿ ಕ್ಷಮ ಹಾಗೂ ಕೃಷ್ಣ ಇಬ್ಬರಿಗೂ ಹಿಡಿಸದಾಯಿತು. ತಾನು ಹಿಂದೆ ಮುಂದೆ ಯೋಚಿಸದೆ ಕೃಷ್ಣನ ಮೇಲೆ ಕೋಪದಿಂದ ರೇಗಿ ತಪ್ಪು ಮಾಡಿದೆ. ಇದರಿಂದಾಗಿ ಬೆಳೆಯುತ್ತಿರುವ ಮಗುವಿನ ಮೇಲೆ ಎಂತಹ ದುಷ್ಪರಿಣಾಮ ಬೀರುತ್ತಿದೆ ಎಂದು ಯೋಚಿಸಿದ ಕ್ಷಮ ತಕ್ಷಣ ಪರಿಸ್ಥಿತಿಯನ್ನು ಸಂಭಾಳಿಸಲು ಪ್ರಯತ್ನಿಸಿದಳು. ಅಮರ್, ಅಪ್ಪ ನನಗೆ ಬೈತಾ ಇಲ್ಲ. ನೀನು ಅವರ ಬಳಿ ಹಾಗೆ ಮಾತನಾಡಿದ್ದು ತಪ್ಪು. ಎಲ್ಲಿ, ನೀನು ಗುಡ್ ಬಾಯ್ ತಾನೆ? ಅಪ್ಪನ ಬಳಿ ಕ್ಷಮೆ ಕೇಳು ಎಂದು ಮುದ್ದಿಸಿದಳು. ಅವನು ನಿಂತಲ್ಲಿಂದ 1 ಹೆಜ್ಜೆಯನ್ನು ಮುಂದಿಡದಿದ್ದಾಗ, ಮಕ್ಕಳು ಯಾವಾಗಲೂ ದೊಡ್ಡವರನ್ನು ಅನುಕರಣೆ ಮಾಡ್ತಾರೆ. ಈಗ ಅಮರ್ ಕೂಡ ಅದನ್ನೇ ಮಾಡಿದ್ದು ಎಂದರಿತು. ಸಾರಿ ಕೃಷ್ಣ, ಮಗುವಿಗೆ ಹೀಗೆ ಆಯ್ತಲ್ಲ ಅಂತ ಕೋಪದಲ್ಲಿ 2 ಮಾತನಾಡಿದೆ ಎಂದು ಕೃಷ್ಣನ ಬಳಿ ಕ್ಷಮೆಯಾಚಿಸಿದಳು. ಇತ್ತ ತಾನು ಕ್ಷಮಾಳಿಗೆ ಹಾಗೆ ಜೋರು ಧ್ವನಿಯಲ್ಲಿ ಮಾತನಾಡಬಾರದಿತ್ತು. ಪಾಪ, ಅವಳು ಕೂಡ ಬೇಸರಿಸಿಕೊಂಡಿರುವಳೇನೋ ಎಂದು ಅದೇ ಯೋಚನೆಯಲ್ಲಿ ಮುಳುಗಿದ್ದ ಕೃಷ್ಣನಿಗೆ ಕ್ಷಮಾಳ ಯಾವ ಮಾತುಗಳು ಕಿವಿಗೆ ಬೀಳಲೇ ಇಲ್ಲ. ತನ್ನಂತೆ ಅಮರ್ ಕೂಡ ಕೃಷ್ಣನ ಬಳಿ ಕ್ಷಮೆಯಾಚಿಸುತ್ತಾನೆ ಎಂದು ತಿಳಿದಿದ್ದ ಕ್ಷಮಾಳ ಊಹೆ ತಲೆ ಕೆಳಗಾಗಿತ್ತು.
ನೋಡಿದ್ಯಮ್ಮ, ನಾನು ಹೇಳಿಲ್ವಾ ಈ ಮನುಷ್ಯ ಸರಿ ಇಲ್ಲ ಅಂತ? ನೋಡು, ನಿಂದು ಏನು ತಪ್ಪಿಲ್ದಿದ್ರು ನೀನು ಸಾರಿ ಕೇಳ್ತಾ ಇದೆಯಾ, ಆದರೆ ಈ ಮನುಷ್ಯ ರಿಪ್ಲೈನೇ ಕೊಡ್ತಾ ಇಲ್ಲ. ಅದಕ್ಕೆ ನಾನು ಸಾರಿನೂ ಕೇಳೋದಿಲ್ಲ, ಏನು ಕೇಳೋದಿಲ್ಲ. ಅಷ್ಟಕ್ಕೂ ನನ್ನ ಚಿತ್ರ ಹಾಳು ಮಾಡಿದ್ದು ಈ ಮನುಷ್ಯ. ಇವನು ನನ್ನ ಬಳಿ ಸಾರಿ ಕೇಳಬೇಕು. ನಾನು ಯಾಕೆ ಕೇಳಬೇಕು? ಬಾಯಿಗೆ ಬಂದಂತೆ ಮಾತನಾಡಿದ ಅಮರ್ ಕೃಷ್ಣನ ಕೈಯಲ್ಲಿದ್ದ ಚಿತ್ರಪಟವನ್ನು ಎಳೆದುಕೊಂಡು ಕೆಳಗೆ ಓಡಿದನು. ನಿಂತ್ಕೋ ಅಮರ್, ಅಮರ್! ಕ್ಷಮಾಳ ಧ್ವನಿ ಕೇಳಿದರೂ ಅವನು ನಿಲ್ಲದೆ ಓಡಿದನು. ಅವನ ಕೋಪಕ್ಕೆ ಕಾರಣನಾದೆನಲ್ಲ ಎಂದು ಕೃಷ್ಣ ನೊಂದುಕೊಂಡನು. ಕ್ಷಮಿಸು. ಅವನಿಗೆ ನಿನ್ನೆಯಿಂದ ನಾನೇ ಚಿತ್ರ ಬಿಡಿಸೋದನ್ನು ಹೇಳ್ಕೊಡ್ತಿದ್ದೆ. ಆದರೆ ಈ ಶಕ್ತಿಹೀನ ಕೈಗಳಿಂದ ಅವನ ಚಿತ್ರವೆಲ್ಲ ಹಾಳಾಯಿತು. ಪಾಪ, ಮಗು ನಾಳೆ ಶಾಲೆಯಲ್ಲಿ ಬೈತಾರೆ ಅಂತ ಬಹಳ ಹೆದರಿದ್ದಾನೆ. ಅದಕ್ಕೆ ಹಾಗೆ ಮಾತಾಡ್ತಾ ಇದ್ದಾನೆ ಎಂದು ಅಮರ್ನ ಪರವಹಿಸಿ ಮಾತನಾಡಿದನು. ಅವನ ಅಂತಃಕರಣವನ್ನು ಕಂಡು ಕ್ಷಮಾಳ ಮನಸ್ಸು ಮರುಗಿತು. ಕ್ಷಮಿಸಿ ಕೃಷ್ಣ, ನಿಮ್ಮ ಪರಿಸ್ಥಿತಿ ತಿಳಿದು ಕೂಡ ರೇಗಿಬಿಟ್ಟೆ ಎಂದು ಅವನನ್ನು ಕುಳ್ಳಿರಿಸಿ ನೀರು ಕುಡಿಸಿದಳು. ಪರವಾಗಿಲ್ಲ ಕ್ಷಮ, ಅವನು ಏನು ಮಾಡ್ತಾ ಇದ್ದಾನೆ ನೋಡು. ಇರೋ ಸಮಯದಲ್ಲಿ ಅಷ್ಟು ದೊಡ್ಡ ಚಿತ್ರ ಬಿಡಿಸೋದು ಅವನಿಗೂ ಕಷ್ಟವೇ ಎಂದಾಗ, ನೀವು ಏನು ಯೋಚನೆ ಮಾಡಬೇಡಿ, ನಾನು ನಾಳೆ ಟೀಚರ್ ಬಳಿ ಮಾತನಾಡ್ತೇನೆ ಎಂದು ಗಂಡನಿಗೆ ಸಮಾಧಾನ ಹೇಳಿದ ಕ್ಷಮ ಮಗನನ್ನು ಅರಸುತ್ತಾ ಕೆಳ ನಡೆದಳು. ಕ್ಷಮ ಮಗನಿಗೆ ಸಮಾಧಾನ ಹೇಳಿದಳಾದರೂ ಅಮರ್ನ ಭಯ ಮಾತ್ರ ಕಡಿಮೆಯಾಗಲಿಲ್ಲ. ಮರುದಿನ ಅಮರ್ ಬಣ್ಣ ಚೆಲ್ಲಿ ಹಾಳಾದ ಚಿತ್ರಪಟವನ್ನೇ ಹಿಡಿದು ಭಯದಿಂದ ಶಾಲೆಗೆ ತೆರಳಿದನು. ಚಿತ್ರಕಲಾ ಶಿಕ್ಷಕಿ ಹೊಸಬರಾದ ಕಾರಣ ಅಮರ್ನ ಪ್ರತಿಭೆಯ ಬಗ್ಗೆ ಆಕೆಗೆ ತಿಳಿದಿರಲಿಲ್ಲ. ಪ್ರತಿದಿನ ಹೇಳಿದ ಕೆಲಸವನ್ನು ಚಾಚು ತಪ್ಪದೆ ಮಾಡಿಕೊಂಡು ಬರುತ್ತಿದ್ದ ಹುಡುಗ ಇಂದು ಮೊದಲ ಬಾರಿಗೆ ಶಿಕ್ಷಕರ ಬೈಗುಳ ತಿನ್ನಬೇಕಾಯಿತು. ನಿಮಗೆಲ್ಲ ಶ್ರೀಮಂತರು ಮನೆಯಲ್ಲಿ ಹುಟ್ಟಿದ್ದೀವಿ ಅನ್ನೋ ಕೊಬ್ಬು. ನನ್ನ ಅಮ್ಮ ಶಾಲೆಗೆ ಡೊನೇಷನ್ ಕೊಡ್ತಾರೆ, ನಾನ್ಯಾಕೆ ಹೋಮ್ವರ್ಕ್ ಮಾಡಬೇಕು ಅನ್ನೋ ಅಹಂಕಾರ. ಅಮರ್ಗೆ ಮಾತನಾಡಲು ಬಿಡದ ಶಿಕ್ಷಕಿ ಅವನನ್ನು ತರಾಟೆಗೆ ತೆಗೆದುಕೊಂಡರು. ಅಮರ್ಗೆ ಸ್ನೇಹಿತರ ಮುಂದೆ ಅವಮಾನವಾದಂತಾಯಿತು. ಇದಕ್ಕೆಲ್ಲ ಆ ಮನುಷ್ಯನೇ ಕಾರಣ ಎಂದು ಕೃಷ್ಣನ ಮೇಲಿನ ದ್ವೇಷ ದುಪ್ಪಟ್ಟಾಯಿತು. ಮಧ್ಯಾಹ್ನದ ಬಿಡುವಿನ ವೇಳೆಯಲ್ಲಿ ಶಾಲೆಗೆ ಬಂದ ಕ್ಷಮ ಊಟ ಮಾಡದೆ ಅಳುತ್ತಾ ಕುಳಿತಿದ್ದ ಅಮರ್ನನ್ನು ವಿಚಾರಿಸಿದಾಗ ಶಿಕ್ಷಕಿ ಬೈದದ್ದಕ್ಕಾಗಿ ಬೇಸರಿಸಿಕೊಂಡಿರುವುದು ತಿಳಿಯಿತು. ಆಕೆ ಆಡಿದ್ದ ಮಾತುಗಳನ್ನು ಮಗನ ಬಾಯಿಯಿಂದಲೇ ಕೇಳಿದ ಕ್ಷಮ ಆ ಕೂಡಲೇ ಶಿಕ್ಷಕಿಯನ್ನು ಭೇಟಿಯಾಗಿ, ಮೇಡಮ್, ನೀವು ಇವನಿಗೆ ಬೈದದ್ದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಇವನು ಇವತ್ತು ಹೋಮ್ವರ್ಕ್ ಮಾಡದೆ ಬಂದಿರೋದು ಇವನದೇ ತಪ್ಪು, ಅದನ್ನು ನಾನು ಕೂಡ ಒಪ್ಪಿಕೊಳ್ತೇನೆ. ಆದರೆ ಇವನು ಹಾಳಾದ ಡ್ರಾಯಿಂಗನ್ನು ಕೂಡ ತಂದಿದ್ದಾನೆ. ಫುಲ್ ಕಂಪ್ಲೀಟಾಗಿ ನಿನ್ನೆ ಕೊನೆ ಕ್ಷಣದಲ್ಲಿ ಎಲ್ಲ ಹಾಳಾಯಿತು. ಇವನು ಬೇಕು ಅಂತ ಈ ತಪ್ಪು ಮಾಡಿಲ್ಲ. ನಾನು ಇವನನ್ನು ವಹಿಸಿಕೊಂಡು ಮಾತನಾಡ್ತಾ ಇದ್ದೀನಿ ಅಂತ ಅಂದುಕೊಳ್ಬೇಡಿ. ಆದರೆ ನೀವು ಹೇಳಿದ ಆ ಮಾತಿನಿಂದಾಗಿ ನನ್ನ ಮಗನ ಮನಸ್ಸಿಗೆ ಬಹಳ ಹರ್ಟ್ ಆಗಿದೆ. ನಾವು ಈ ಸ್ಕೂಲಿಗೆ ಡೊನೇಷನ್ ಕೊಡ್ತಾ ಇರಬಹುದು, ಆದರೆ ನನ್ನ ಮಗ ಕೂಡ ಎಲ್ಲರಂತೆ ಒಬ್ಬ ಎಂದು ಹೇಳುತ್ತಿರುವಾಗಲೇ ಮುಖ್ಯೋಪಾಧ್ಯಾಯರ ಆಗಮನವಾಗಿತ್ತು. ವಿಷಯ ತಿಳಿದ ಅವರು ಪರಿಸ್ಥಿತಿಯನ್ನು ಅರಿತುಕೊಂಡು ತಾವೇ ಮುಂದೆ ನಿಂತು ಕ್ಷಣ ಮಾತ್ರದಲ್ಲಿ ಸಮಸ್ಯೆಯನ್ನು ಬಗೆಹರಿಸಿದರು. ಚಿತ್ರಕಲಾ ಶಿಕ್ಷಕಿಯೂ ಸಹ ವಿಚಾರವನ್ನು ಕೂಲಂಕುಷವಾಗಿ ಪರಿಶೀಲಿಸಿ ತಾನು ಆ ರೀತಿ ಮಾತನಾಡಬಾರದಿತ್ತೆಂದು ಕ್ಷಮಾಳ ಬಳಿ ಕ್ಷಮೆಯಾಚಿಸಿ ಅಮರ್ನನ್ನು ಸಂತೈಸಿದರು. ಆದರೆ ಅಮರ್ಗೆ ಮಾತ್ರ ಕೃಷ್ಣನ ಮೇಲಿನ ಕೋಪ ಕಿಂಚಿತ್ತೂ ಕಡಿಮೆಯಾಗಲೇ ಇಲ್ಲ. ಮೊದಲೆಲ್ಲ ಅಮ್ಮ ಮನೆಯಲ್ಲಿ ಇಲ್ಲದ ಸಮಯದಲ್ಲಿ ಕೃಷ್ಣನ ಬಳಿಯೇ ಕುಳಿತು ಸಮಯ ಕಳೆಯುತ್ತಿದ್ದ ಅಮರ್ ಅಂದಿನಿಂದ ಅವನ ಕೋಣೆಗೆ ಹೋಗುವುದನ್ನೇ ನಿಲ್ಲಿಸಿಬಿಟ್ಟನು. ಅವನ ಮಾತು, ನಗು, ತುಂಟಾಟದೊಂದಿಗೆ ಸಮಯ ಕಳೆಯುತ್ತಿದ್ದ ಕೃಷ್ಣನಿಗೆ ಮತ್ತೆ ಒಂಟಿತನ ಕಾಡಲಾರಂಭಿಸಿತ್ತು. ಕ್ಷಮ ಎಷ್ಟೇ ಬುದ್ಧಿವಾದ ಹೇಳಿದರೂ ಅಮರ್ಗೆ ಅಮ್ಮನ ಯಾವ ಮಾತುಗಳು ಅವನ ಮೆದುಳನ್ನು ಹೊಕ್ಕಲೇ ಇಲ್ಲ. ಅವನು ಬೆಳೆದಂತೆಲ್ಲ ಕೃಷ್ಣನ ಮೇಲಿನ ಅವನ ಕೋಪವೂ ಸಹ ಬೆಳೆಯುತ್ತಾ ಹೋಯಿತು.
ಅಮರ್ ಈಗ ಬೆಳೆದು ದೊಡ್ಡವನಾಗಿದ್ದನು. 9ನೇ ತರಗತಿಯಲ್ಲಿ ಓದುತ್ತಿದ್ದ ಅಮರ್ ಓದು, ಆಟ ಎಲ್ಲದರಲ್ಲೂ ಮುಂದಿದ್ದನು. ಸತತ 4-5 ವರ್ಷಗಳಿಂದ ಹಾಸಿಗೆಯ ಮೇಲೆ ಜೀವನ ಸವಿಸುತ್ತಿದ್ದ ಕೃಷ್ಣನಿಗೆ ಕ್ಷಮಾಳೆ ಬೆಂಗಾವಲಾಗಿದ್ದಳು. ಪ್ರತಿಯೊಂದು ಕೆಲಸಗಳಿಗೂ ಕ್ಷಮಾಳನ್ನೇ ಅವಲಂಬಿಸಿದ್ದ ಕೃಷ್ಣ ಮೊದಲಿಗಿಂತ ಈಗ ಸ್ವಲ್ಪ ಚೇತರಿಸಿಕೊಂಡಿದ್ದನಾದರೂ ಅವನನ್ನು ಎದ್ದುಗೂರಿಸಲು ಯಾರ ಸಹಾಯವಾದರೂ ಬೇಕೇ ಬೇಕಿತ್ತು. ವಾಕಿಂಗ್ ಸ್ಟಿಕ್ ಹಿಡಿದು ನಡೆಯಲು ಅಭ್ಯಾಸ ಮಾಡಿಕೊಂಡಿದ್ದ ಕೃಷ್ಣನಿಗೆ ಜೊತೆಗೆ ಕ್ಷಮಾಳ ಆಸರೆಯೂ ಬೇಕಿತ್ತು. ಕೃಷ್ಣ, ನಾನು ನಾಳೆ ಮಂಗಳೂರಿಗೆ ಹೋಗಬೇಕು. ಬೆಳಗ್ಗೆ ಹೋಗಿ ಮಧ್ಯಾಹ್ನದೊಳಗೆ ಬಂದು ಬಿಡ್ತೇನೆ. ಕೃಷ್ಣ ಹಾಸಿಗೆ ಹಿಡಿದಾಗಿನಿಂದ ಮಂಗಳೂರು ಬ್ರಾಂಚನ್ನು ಸಂಪೂರ್ಣವಾಗಿ ಅಲ್ಲಿನ ಇನ್ಚಾರ್ಜ್ ಸದಾನಂದ್ರವರಿಗೆ ವಹಿಸಿಕೊಟ್ಟಿದ್ದ ಕ್ಷಮಾಳಿಗೆ ಇಂದು ಮಂಗಳೂರು ಬ್ರಾಂಚಿಗೆ ಹೋಗಲೇಬೇಕಾದ ಅನಿವಾರ್ಯತೆ ಎದುರಾಗಿತ್ತು. ಕ್ಷಮ, ನೀನು ಅಲ್ಲಿಗೆ ಹೋದರೆ ಹಳೇದನ್ನೆಲ್ಲ ನೆನೆಸ್ಕೊಂಡು ಮನಸ್ಸಿಗೆ ನೋವುಂಟು ಮಾಡ್ಕೊಳ್ತೀಯ. ಅದಕ್ಕೆ ನಾನು ನಿನಗೆ ಅಲ್ಲಿಗೆ ಹೋಗೋಕ್ಕೆ ಬಿಡ್ತಾ ಇರಲಿಲ್ಲ. ಇವತ್ತು ಅಷ್ಟೇ ನೀನು ಅಲ್ಲಿಗೆ ಹೋಗ್ಕೊಡ್ದು. ನನ್ನ ಮಾತು ಕೇಳು ಪ್ಲೀಸ್. ಕೃಷ್ಣನ ಮನಸ್ಸಿನಲ್ಲಿ ಕಾಣದ ಆತಂಕವೊಂದು ಮನೆ ಮಾಡಿತ್ತು. ಕೃಷ್ಣ, ಇಷ್ಟು ದಿನದಿಂದ ನಿಮ್ಮ ಮಾತನ್ನೇ ತಾನೇ ಕೇಳ್ತಾ ಇದ್ದೇನೆ. ನಾಳೆ ನಾನು ಹೋಗಲೇಬೇಕು. ಶ್ರೀಪತಿ ಕೂಡ ನನ್ನ ಜೊತೆ ಬರ್ತಾರೆ. ಫಾರಿನ್ ವಿಸಿಟರ್ಸ್ ನಮ್ಮ 2 ಬ್ರಾಂಚ್ಗಳನ್ನು ನೋಡಬೇಕು ಅಂತಿದ್ದಾರೆ. ಅವರು ಮಂಗಳೂರಿನ ಬ್ರಾಂಚ್ ನೋಡಿಕೊಂಡು ನಾಳೆ ಮಧ್ಯಾಹ್ನದ ಫ್ಲೈಟಿಗೆ ರಿಟರ್ನ್ ಆಗ್ತಾರೆ. ನನಗೆ ಅಲ್ಲಿ ಮತ್ತೆಂಥ ಸಹ ಕೆಲಸ ಇರುವುದಿಲ್ಲ. ಅಹಲ್ಯ ಅಮ್ಮನ ಮಾತಿನಂತೆ ಊರಿನಲ್ಲಿರೋ ಮನೆಯನ್ನು ಪುನಃ ಖರೀದಿಸಿದ ನಂತರ ಆ ಮನೆ ಇರಲು ಸೂರಿಲ್ಲದೆ ಬೀದಿ ಬದಿಯಲ್ಲಿ ಮಲಗುತ್ತಿದ್ದ ಎಷ್ಟೋ ನಿರ್ಗತಿಕರಿಗೆ ಆಶ್ರಯ ತಾಣವಾಗಿದೆ. ವರ್ಷಕ್ಕೆ ಒಮ್ಮೆ ಹೋಗಿ ಅವರನ್ನು ವಿಚಾರಿಸಿಕೊಂಡು ಬರುತ್ತಿದ್ದ ನಾನು ಕಳೆದ 2 ವರ್ಷಗಳಿಂದ ಅತ್ತ ಕಡೆ ಹೋಗಿಯೇ ಇಲ್ಲ. ಕಂಪನಿ ಕೆಲಸ ಮುಗಿಸಿ ನಾನು ಹುಟ್ಟಿ ಬೆಳೆದ ಮನೆಯನ್ನೊಮ್ಮೆ ಕಣ್ತುಂಬಿಕೊಂಡು ಬರ್ತೇನೆ ಪ್ಲೀಸ್ ಎಂದು ಬೇಡುವ ಧ್ವನಿಯಲ್ಲಿ ಕೇಳಿದಳು. ಅವಳ ಆಸೆಗೆ ತಣ್ಣೀರೆರೆಚಲು ಕೃಷ್ಣನಿಗೂ ಮನಸ್ಸಾಗಲಿಲ್ಲ. ಸರಿ, ಆರಾಮದಲ್ಲಿ ಹೋಗ್ಬಾ, ಆದರೆ ಕಡಲ ತೀರದ ಬಳಿ ಹೋಗಬೇಡ ಎಂದು ಎಚ್ಚರಿಸಿದನು. ಆ ಮನಮೋಹಕ ಕಡಲ ತೀರ ಅವರಿಬ್ಬರ ಅದೆಷ್ಟು ಸುಂದರ ಕ್ಷಣಗಳನ್ನು ಬಚ್ಚಿಟ್ಟುಕೊಂಡಿತ್ತೋ ಅಷ್ಟೇ ಕ್ಷಮಾಳ ಅಂತರಂಗದ ನೋವನ್ನು ಸಹ ಆನಿಸಿಕೊಂಡಿತ್ತು. ಈ ಹಿಂದೆ ಕ್ಷಮ ಸಮುದ್ರ ತೀರದ ಬಳಿ ಹೋದಾಗಲೆಲ್ಲ ಅವಳ ಜೀವನದ ಪ್ರಮುಖ ಘಟನೆಗಳು ಸಂಭವಿಸುತ್ತಿದ್ದವು. ಆ ಘಟನೆಗಳಿಂದ ಕ್ಷಮ ಎಷ್ಟು ಸಂತೋಷವಾಗಿದ್ದಳೋ ಅದಕ್ಕಿಂತ ದುಪ್ಪಟ್ಟು ದುಃಖ ಅವಳ ಜೀವನವನ್ನು ಆಕ್ರಮಿಸಿಕೊಂಡಿತ್ತು. ಅದೇ ಕಾರಣದಿಂದಾಗಿ ಇಂದು ಕೂಡ ಕೃಷ್ಣ ಅವಳನ್ನು ಅತ್ತ ಕಡೆ ಹೋಗದಂತೆ ಎಚ್ಚರಿಸಿದ್ದನು. ಕೃಷ್ಣನ ಮನಸ್ಸಿನಲ್ಲಿರುವ ಆತಂಕ ನಿಜವಾಗಲಿದೆಯೇ? ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ. ಮಿತ್ರರೇ, ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ನ ಮೂಲಕ ತಿಳಿಸಿ. ಹಾಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮತ್ತು ಹೈಪ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.